ಓಕೆ, ಸೊ ನೆಕ್ಸ್ಟ್ 16 ಪ್ರಶ್ನೆ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಉಪಕ್ರಮವು ಡ್ಯಾಶ್ಗಳಿಗೆ ಸಂಬಂಧಪಟ್ಟಿದಂತೆ ಕೊಟ್ಟಿದ್ದಾರೆ. ಅಥವಾ ಕ್ವಶನ್ ಇಂಗ್ಲಿಷ್ ಅಲ್ಲಿ ದ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ರೀಸೆಂಟ್ ಆಗಿ ಏನಂದ್ರೆ ಈ ಒಂದು 2026 ಬಜೆಟ್ ಅಲ್ಲಿ ಹೊಸ ಒಂದು ಯೋಜನೆ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಉಪಕ್ರಮ ಅಥವಾ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅದೇನಂದ್ರೆ ಮೂಲವಾಗಿ ಏನಂದ್ರೆ ಖಾದಿ ಉತ್ಪನ್ನಗಳನ್ನ ಬಲಪಡಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಅಥವಾ ಒಂದು ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇಟ್ ಈಸ್ ಟು ಸ್ಟ್ರೆಂಥನಿಂಗ್ ದ ಖಾದಿ ಪ್ರೊಡಕ್ಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಏನು 2026 ಬಜೆಟ್ ಅಲ್ಲಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಮಾಡಿದ್ದಾರೆ. ಇದರ ಉದ್ದೇಶ ಅಂದ್ರೆ ಸ್ಟ್ರೆಂಥನಿಂಗ್ ದ ಖಾದಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಖಾದಿಯನ್ನ ಮತ್ತೆ ನೇಯ್ಗೆಗಳನ್ನ ಮತ್ತೆ ಈ ಒಂದು ಹ್ಯಾಂಡಿಕ್ರಾಫ್ಟ್ ಅಂದ್ರೆ ಕರಕುಶಲ ಒಂದು ಏನು ಸೇವೆಗಳನ್ನ ಆಕ್ಚುಲಿ ಸ್ಟ್ರೆಂಥನ್ ಮಾಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಯಾರೆಲ್ಲ ಒಂದು ಈ ಖಾದಿ ಉತ್ಪನ್ನಗಳನ್ನ ಮಾಡ್ತಿರ್ತಾರೆ ಅವರಿಗೆ ಒಂದು ಗ್ಲೋಬಲ್ ಮಾರ್ಕೆಟ್ ಲಿಂಕೇಜ್ ಕೊಡುವಂಥದ್ದು, ಜೊತೆಗೆ ಆ ಒಂದು ವಸ್ತುಗಳನ್ನ ಬ್ರ್ಯಾಂಡಿಂಗ್ ಮಾಡೋದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಯಾರೆಲ್ಲ ಒಂದು ನೇಯ್ಗೆ ಮಾಡ್ತಿರ್ತಾರೆ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡುವಂಥದ್ದು, ಅವರಿಗೆ ಕೌಶಲ್ಯ ಕೊಡುವಂಥದ್ದು ಮತ್ತೆ ಕ್ವಾಲಿಟಿ ಆಫ್ ಪ್ರೊಸೆಸ್ ಬಗ್ಗೆ ಕೊಡೋರಿಗೆ ಅವೇರ್ನೆಸ್ ಮೂಡಿಸುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಈ ಒಂದು ಯೋಜನೆ ಇದೆಯಲ್ಲ, ಇದೇನಂದ್ರೆ ಯಾರೆಲ್ಲ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಡಿಯಲ್ಲಿ ಏನಂದ್ರೆ ಇದು ಮಾಡ್ತಾ ಹೋಗ್ತಾರೆ ಅದು ಕೂಡ ಇದರ ಲಿಂಕೇಜ್ ಮಾಡ್ತಾ ಹೋಗ್ತಾರೆ. ಅದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಆಗಿದೆ. ಮೂಲವಾಗಿ ಏನಂದ್ರೆ ಇದು ಖಾದಿಗಳಿಗೆ ಸಂಬಂಧಪಟ್ಟಂತ ಒಂದು ಖಾದಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಇನ್ನೊಂದೇನಂದ್ರೆ ಈ ಟೆಕ್ಸ್ಟೈಲ್ ಅಂತ ಕರಿತೀವಿ ನಾವು. ಅಂದ್ರೆ ಜವಳಿ ಕ್ಷೇತ್ರಕ್ಕೆ ಈ ಒಂದು ಯೋಜನೆ ಈ ಒಂದು ಬಜೆಟ್ ಅಲ್ಲಿ ಹಲವಾರು ಸ್ಕೀಮ್ಗಳನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಜವಳಿ ಕಾರ್ಯಕ್ರಮ ಅಂತ ಕರೀತಾರೆ. ಅಂದ್ರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ದಿ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಕರೀತಾರೆ. ಅದಕ್ಕೆ ಹಲವಾರು ಯೋಜನೆಗಳನ್ನ ಈಗ ನೋಡಿದ್ವಿ ನಾವು. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಉಪಕ್ರಮ ಇದೆಯಲ್ಲ, ಇದು ಖಾದಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳನ್ನ ಬಲಪಡಿಸಕ್ಕೆ ಅವರಿಗೆ ಮಾರುಕಟ್ಟೆ ಕೊಡುವಂಥದ್ದು ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ. ಆದರೆ ಜೊತೆಗೆ ರಾಷ್ಟ್ರೀಯ ಫೈಬರ್ ಯೋಜನೆ ಅಂತ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದೇನಂತಂದ್ರೆ ರೇಷ್ಮೆ, ಉಣ್ಣೆ, ಸೆಣಬು ಮತ್ತು ಕೃತಕ ನೂಲುಗಳಲ್ಲಿ ಸ್ವಾವಲಂಬಿ ಸಾಧಿಸಕ್ಕೆ ಅಂದ್ರೆ ಈ ಒಂದು ಯೋಜನೆ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಮಾಡಿದ್ದಾರೆ. ಅಂದ್ರೆ ಟೆಕ್ಸ್ಟೈಲ್ ಎಕ್ಸ್ಟೆನ್ಷನ್ ಅಂಡ್ ಏನಂತಾರೆ ಎಂಪ್ಲಾಯ್ಮೆಂಟ್ ಯೋಜನೆ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದು ಅಂದ್ರೆ ಸಾಂಪ್ರದಾಯಿಕ ಕ್ಲಸ್ಟರ್ಗಳನ್ನು ಆಧುನೀಕರಿಸಲು ಯಂತ್ರೋಪಕರಣಗಳು ಜೊತೆಗೆ ಅವರಿಗೆ ಒಂದು ತಂತ್ರಜ್ಞಾನ ಹೊಂದಿಕೊಳ್ಳಕ್ಕಾಗಿ ಅಂದ್ರೆ ಒಂದು ಕ್ಯಾಪಿಟಲ್ ಬಂಡವಾಳವನ್ನು ಕೂಡ ನೀಡುವಂತದ್ದಾಗಿದೆ. ಅದನ್ನ ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಕೂಡ ಸಪೋರ್ಟ್ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ ಈ ಒಂದು ಸ್ಕೀಮ್ಗಳಲ್ಲಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ಕೂಡ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತ ಹೊಸ ಯೋಜನೆಗಳಾಗಿದೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ಕರ್ನಾಟಕದ ಜವಳಿ ಪಾರ್ಕ್ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಅಂಡರ್ ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಇನ್ ವಿಚ್ ಪ್ಲೇಸ್ ಕರ್ನಾಟಕ ಟೆಕ್ಸ್ಟೈಲ್ ಪಾರ್ಕ್ ಈಸ್ ಎಸ್ಟಾಬ್ಲಿಷ್ ಅಂತ ಕೇಳ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಪಿಎಂ ಮಿತ್ರ ಒಂದು ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋಣ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಈ ಒಂದು ಸ್ಕೀಮ್ ಅಲ್ಲಿ ಯಾವುದು ಕಲಬುರಗಿಯಲ್ಲಿ ಅಂತಂದ್ರೆ ಟೆಕ್ಸ್ಟೈಲ್ ಪಾರ್ಕ್ಗಳನ್ನ ಅಥವಾ ಜವಳಿ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಕ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಹಾಗಾದ್ರೆ ಈ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಅಂತ ಮಾಡಿ ಹೊಸ ಯೋಜನೆ ಇದೆ. ಆಕ್ಚುಲಿ ಇದನ್ನ ಲಾಸ್ಟ್ ಬಜೆಟ್ ಘೋಷಣೆ ಮಾಡ್ತಾ ಹೋಗ್ತಾರೆ. ನೋಡಿ, ಮಿತ್ರ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪರಲ್ ಅಂತ ಕರೀತಾರೆ. ಮಿತ್ರದ ಫುಲ್ ಫಾರ್ಮ್ ಆಗಿದೆ. ಇದರ ಉದ್ದೇಶ ಅಂದ್ರೆ ಆಕ್ಚುಲಿ ಟೆಕ್ಸ್ಟೈಲ್ ಕ್ಲಸ್ಟರ್ಗಳಿಗೆ ಏನಂದ್ರೆ ಒಂದು ಎಂಟೈರ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅನ್ನ ಫೈಬರ್ ಟು ಫಿನಿಶ್ ಪ್ರಾಡಕ್ಟ್ಗಳಿಗೆ ಏನಂದ್ರೆ ಒಂದು ಸಪೋರ್ಟ್ ಮಾಡುವಂತದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ ಏನಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 7 ಕಡೆ ಏನಂದ್ರೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಬಂದಾಗ ತಮಿಳುನಾಡಿನ ವೃದ್ಧನಗರ, ತೆಲಂಗಾಣದ ವಾರಂಗಲ್, ಗುಜರಾತ್ನ ನವಸಾರಿ, ಆಮೇಲೆ ಕರ್ನಾಟಕದ ನಮ್ಮ ಕಲಬುರಗಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮಧ್ಯಪ್ರದೇಶದ ದಾರಲ್ಲಿ ಮಾಡಿದ್ದಾರೆ, ಉತ್ತರ ಪ್ರದೇಶದ ಲಕ್ನೋ ಆರ್ದೋ ರೀಸನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 7 ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದಾರೆ. ಅದು ಬಂದು ನಮ್ಮ ರಾಜ್ಯದಲ್ಲಿ ಬಂದಾಗ ಸೊ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿರುವಂತದ್ದು ಗೊತ್ತಿರಬೇಕಾಗುತ್ತೆ. ಓಕೆನಾ? ಈ ಒಂದು ಸ್ಕೀಮ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಡಿಯಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ರಚನೆ ಮಾಡ್ತಾ ಹೋಗ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2027-26-27ರ ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನ ಯಾವ ಯೋಜನೆಗಳನ್ನ ಸಣ್ಣ ಮತ್ತು ಮಧ್ಯಮ ವಲಯಗಳಿಗೆ ಉದ್ಯಮಗಳ ವಲಯಕ್ಕೆ ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27
ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಆರ್ ಅನೌನ್ಸ್ಡ್ ಟು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೆಕ್ಟರ್ ಅಂತ ಕೇಳಿದ್ದಾರೆ. ಅಂದ್ರೆ ಸಣ್ಣ ಮತ್ತು ಮಧ್ಯಮ ಒಂದು ಉದ್ಯಮಗಳಿದೆಯಲ್ಲ ಅವರಿಗೆ ಅಂದ್ರೆ ಕೆಲವೊಂದು ಹೊಸ ಸ್ಕೀಮ್ಗಳನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ ಈ ಒಂದು ಬಜೆಟ್ ಅಲ್ಲಿ. ಅದ್ಯಾವ್ದು ಅಂತ ಕೇಳ್ತೇನೆ ನೋಡಿ. ಈ ಕೊಟ್ಟಂತ ಎಲ್ಲಾ ಸ್ಕೀಮ್ಗಳು ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಬೆಳವಣಿಗೆ ನಿಧಿ ಅಂತ ಕೊಟ್ಟಿದ್ದಾರೆ, ಅಥವಾ ಇಂಗ್ಲಿಷ್ ನಲ್ಲಿ SME ಗ್ರೋತ್ ಫಂಡ್ ಅಂತ ಕರಿತೀವಿ. ಅದೇ ರೀತಿ ಸ್ವಯಂ ನಿರ್ವಹಣಾ ಭಾರತ ನಿಧಿ ಅಂತ ಕರೀತಾರೆ, ಅಂದ್ರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಮಾಡಿದ್ದಾರೆ. ಅದೇ ರೀತಿ ಕಾರ್ಪೊರೇಟ್ ಮಿತ್ರಸ್ ಅಂತ ಏನಂದ್ರೆ ಇವು ಏನಂದ್ರೆ ಆಕ್ಚುಲಿ ಸಣ್ಣ ಮತ್ತು ಉದ್ಯಮ ವಲಯಗಳಿಗೆ ಘೋಷಣೆ ಮಾಡಿರುವಂತಹ ಒಂದು ಹೊಸ ಯೋಜನೆಗಳಾಗಿದೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಚಾಂಪಿಯನ್ MSC ಅಂತ ಕರಿತೀವಿ. SME ಅಂತಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಅದಕ್ಕೋಸ್ಕರ ಕೆಲವೊಂದು ಸ್ಕೀಮ್ಗಳು ಘೋಷಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡಿ SME ಗ್ರೋತ್ ಫಂಡ್ ಅಂತ ಮಾಡಿದ್ದಾರೆ. ಏನಂದ್ರೆ ಇದು ಭವಿಷ್ಯದ ಚಾಂಪಿಯನ್ ಉದ್ಯಮಗಳು, ಏನು ಒಂದು ಸ್ಮಾಲ್ ಮತ್ತೆ ಮೈಕ್ರೋ ಇಂಡಸ್ಟ್ರಿಗಳಿದೆಯಲ್ಲ ಅವು ಏನಂತಂದ್ರೆ ಭವಿಷ್ಯದ ಒಂದು ಚಾಂಪಿಯನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅವುಗಳಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೆ ಜೊತೆಗೆ ಆಯ್ದ ಮಾನದಂಡಗಳ ಆಧಾರದ ಮೇಲೆ ಏನಂತಾರೆ ಅವುಗಳಿಗೆ ಪ್ರೋತ್ಸಾಹಕ್ಕೆ ಸುಮಾರು 10,000 ಕೋಟಿ ಅಮೌಂಟ್ ಏನಿದೆ ಆಕ್ಚುಲಿ ಈ ಒಂದು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂಡರ್ ದ SME ಫಂಡ್, ಗ್ರೋತ್ ಫಂಡ್, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಫಂಡ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ನಿಧಿ ಮಾಡಿದ್ದಾರೆ, ಸ್ವಾವಲಂಬಿ ಭಾರತ ನಿಧಿ ಅಂತ ಕರೀತಾರೆ. ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಫಂಡ್ ಅಂತ ಮಾಡಿದ್ದಾರೆ. ಇದೇನಂದ್ರೆ ಇದು ಕೂಡ ಕಿರು ಉದ್ಯಮಗಳಿಗೆ ಬೆಂಬಲವನ್ನು ನೀಡುವಂಥದ್ದು, ಜೊತೆಗೆ ರಿಸ್ಕ್ ಕ್ಯಾಪಿಟಲ್ ಲಭ್ಯತೆಯನ್ನು ಏನಂದ್ರೆ ಖಚಿತಪಡಿಸಿಕೊಳ್ಳಕ್ಕೆ ಸುಮಾರು 2,000 ಕೋಟಿಯನ್ನು ಕೂಡ ಈ ಬಜೆಟ್ ಅಲ್ಲಿ ಈ ಒಂದು ನಿಧಿಗೆ ಕೊಟ್ಟಿರುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ಕಾರ್ಪೊರೇಟ್ ಮಿತ್ರರು ಅಥವಾ ಕಾರ್ಪೊರೇಟ್ ಮಿತ್ರರಂತ ಒಂದು ಇನಿಷಿಯೇಟ್ ಮಾಡ್ತಾ ಹೋಗ್ತಾರೆ. ಇದೇನಂದ್ರೆ ವಿಶೇಷವಾಗಿ ಸೆಕೆಂಡ್ ಮತ್ತೆ ಥರ್ಡ್ ಟೈರ್ ಸಿಟಿಗಳು ಇರ್ತಾವಲ್ಲ ಅಲ್ಲಿ ಏನಂತಂದ್ರೆ ಕಾರ್ಪೊರೇಟ್ ಮಿತ್ರ ಅಂತ ಮಾಡಿದ್ದಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ನೋಡಿ, ICA ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್, ಈ ತರದ ಇನ್ಸ್ಟಿಟ್ಯೂಟ್ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ವೃತ್ತಿಪರ ಸಂಸ್ಥೆಗಳ ಮುಖಾಂತರ ಅವರಿಗೆ ಒಂದು ಟ್ರೈನ್ ಮಾಡೋದ್ರ ಮುಖಾಂತರ ಒಂದು ಅವೇರ್ನೆಸ್ ಕೊಡುವಂಥದ್ದು ಈ ಒಂದು ಕಾರ್ಪೊರೇಟ್ ಮಿತ್ರರ ಕೆಲಸ ಆಗಿರುತ್ತೆ. ಸೊ ಓಕೆನಾ? ಹಾಗಾಗಿ ಇವೆಲ್ಲ ಕೂಡ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂದ್ಬಿಟ್ಟಂತ ಕೆಲವೊಂದು ಯೋಜನೆಗಳಾಗಿದೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ, ವಿಶೇಷವಾಗಿ MSME ಅಲ್ಲಿ ಗೊತ್ತಲ್ವಾ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಅದನ್ನ ನಾವು ಚಾಂಪಿಯನ್ಸ್ ಅಂತ ಕರಿತೀವಿ ಆಕ್ಚುಲಿ. ಯಾಕಂದ್ರೆ ಅವುಗಳು ಏನಂದ್ರೆ ನಮ್ಮ ಭಾರತಕ್ಕೆ ಏನಂದ್ರೆ ಸಾಕಷ್ಟು ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ವಲಯಗಳಂತ ಕರೀತಾರೆ. ಅದಕ್ಕೆ ಇಕ್ವಿಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರೊಫೆಷನಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಲಿಕ್ವಿಡಿಟಿ ಸಪೋರ್ಟ್ ಥ್ರೂ ಟ್ರೆಂಡ್ಸ್ ಮುಖಾಂತರ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಸಮ್ 3 pronged ಅಪ್ರೋಚ್ ಟು ದ ಹೆಲ್ಪ್ ದ MSME ಅಂತ ಕರೀತಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಹೂಡಿಕೆ ಮತ್ತು ವಹಿವಾಟಿನ ದೃಷ್ಟಿಯಿಂದ MSME ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಪರಿಷ್ಕೃತ ವರ್ಗೀಕರಣ ಮಾನದಂಡಗಳು ಯಾವುವು ಅಂತ ಕೇಳ್ತಾರೆ. ವಾಟ್ ಈಸ್ ದ ರಿವೈಸ್ಡ್ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ಫಾರ್ ದಿ MSME ಇನ್ ಟರ್ಮ್ಸ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಅಂಡ್ ಟರ್ನ್ ಅಂತ ಕರೀತಾರೆ. ನೋಡಿ, ನಮ್ಮ ದೇಶದಲ್ಲಿ ಏನು ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಇದೆಯಲ್ಲ ಇದಕ್ಕೇನಂದ್ರೆ ಒಂದು ಚೌಕಟ್ಟು ಹಾಕಿದ್ದಾರೆ, ಫ್ರೇಮ್ವರ್ಕ್ ಹಾಕಿದ್ದಾರೆ. ಅಂದ್ರೆ ಯಾವುದಕ್ಕೆ ನಾವು ಮೈಕ್ರೋ ಅಂತ ಕರಿತೀವಿ, ಅಲ್ಲಿ ಯಾವ ರೀತಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು, ಆಮೇಲೆ ಟರ್ನ್ ಓವರ್ ಎಷ್ಟಿರಬೇಕು ಅನ್ನೋ ಬಗ್ಗೆ ಒಂದೇನಂದ್ರೆ ರೀಸೆಂಟ್ ಆಗಿ ಅದನ್ನ ರಿವೈಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದು ಯಾವ್ದಂತ ಕೇಳ್ತಿದ್ದಾರೆ ನೋಡಿ. ಸೊ ಇಲ್ಲಿ ಅಂದ್ರೆ ಹೂಡಿಕೆ ಮಿತಿಯನ್ನ 2.5 ಪಟ್ಟು ಮತ್ತು ವಹಿವಾಟು 2 ಪಟ್ಟು ಹೆಚ್ಚಿಸಲು ಅಂತ ಮಾಡಿದರೆ ರೀಸೆಂಟ್ ಆಗಿ ಅದನ್ನ ರಿವೈಸ್ ಮಾಡಿರುತ್ತಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಲಿಮಿಟ್ ಟು ಬಿ ಎನ್ಹಾನ್ಸ್ಡ್ ಟು 2.5 ಟೈಮ್ಸ್ ಅಂಡ್ ಟರ್ನ್ ಓವರ್ ಟು 2 ಟೈಮ್ಸ್ ಅಂತ ಕೊಟ್ಟಿದ್ದೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ ಬಗ್ಗೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಹೌದಾ? ಸೊ ಹಾಗಾಗಿ ನಾನು ಆಗಲೇ ಹೇಳಿದಂಗೆ MSME ಅಂದ್ರೆ ಮೈಕ್ರೋ ಎಂಟರ್ಪ್ರೈಸಸ್, ಸ್ಮಾಲ್ ಎಂಟರ್ಪ್ರೈಸಸ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬರುತ್ತೆ. ಹಾಗಾಗಿ ನೋಡಿ, ಯಾವುದೇ ಒಂದು ಎಂಟರ್ಪ್ರೈಸ್ ನೀವು ಮೈಕ್ರೋನ್ ಬೇಕಾದ್ರೆ ಆಗಿರ್ಬೇಕಂತದ್ದು 2.5 ಕೋಟಿ ಇನ್ವೆಸ್ಟ್ ಆಗಿರಬೇಕು, ಇನ್ವೆಸ್ಟ್ಮೆಂಟ್ ಹೂಡಿಕೆ ಆಗಿರಬೇಕು. ಟರ್ನ್ ಎಷ್ಟಿರಬೇಕು 10 ಕೋಟಿ ಇರಬೇಕು ಅಂತ ಹೇಳ್ತಾರೆ. ಸೊ ಮೊದಲು ಎಷ್ಟಿತ್ತು, ಒಂದಿತ್ತಿಗೆ ಏನು ಮಾಡಿದ್ರೆ ಅದನ್ನು 2.5 ಮಾಡಿದ್ದಾರೆ. ಮೊದಲು ಟರ್ನ್ ಎಷ್ಟಿತ್ತು 5 ಇತ್ತೀಗ 10 ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಸ್ಮಾಲ್ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಉದ್ಯಮಗಳು ಅಂತ ಕರೀತಾರೆ. ಇದಕ್ಕೆ ಎಷ್ಟಿರಬೇಕು ಇನ್ವೆಸ್ಟ್ಮೆಂಟ್ 25 crore ಇರಬೇಕು, ಟರ್ನ್ ಎಷ್ಟು ಬೇಕು 100 crore ಇರಬೇಕಾಗುತ್ತೆ. ಅದೇ ರೀತಿ ಮೀಡಿಯಂ ಎಂಟರ್ಪ್ರೈಸ್ ಬಂದಾಗ ರಿವೈಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಂದು 125 ಕೋಟಿ ಇರಬೇಕು, ಟರ್ನ್ ಎಷ್ಟು ಇರಬೇಕು 500 ಕೋಟಿ ಇರಬೇಕು. ಸೊ ಇದೇನಂದ್ರೆ ರೀಸೆಂಟ್ ಆಗಿ ಅದು ಚೇಂಜ್ ಮಾಡಿರುವಂತಹ ಒಂದು ರಿವೈಸ್ ಆಗಿರುವಂತಹ ಕ್ಲಾಸಿಫಿಕೇಶನ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ದ MSME ಸೆಕ್ಟರ್ಗೋಸ್ಕರ ಅಂತ. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಮೂಲ ಸೌಕರ್ಯ ಅಪಾಯ ಖಾತರಿ ನಿಧಿಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಈಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ನೋಡಿ, ರೀಸೆಂಟ್ ಏನಂದ್ರೆ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಕರಿತೀವಿ ನಾವು, ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ಇದು ಯಾರಿಗೆ ಅಂತಂದ್ರೆ ಇದೇನಂದ್ರೆ ವಿಶೇಷವಾಗಿ
ಖಾಸಗಿ ಗುತ್ತಿಗೆದಾರ ಅಂತ ಕರಿತೀವಿ ನಾವು, ಅಥವಾ ಪ್ರೈವೇಟ್ ಕಾಂಟ್ರಾಕ್ಟ್ಸ್ ಏನಂದ್ರೆ ಒಂದು ಸೇಫ್ ಮಾಡಕ್ಕೆ ಏನ್ ಮಾಡಿದ್ದಾರೆ, ಒಂದು ಫಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಸೊ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಖಾಸಗಿ ಅಭಿಯಂತರಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಏನು ಒಂದು ಫಂಡ್ ಮಾಡಿದಾರಲ್ವಾ ಅದನ್ನ ಕರಿತೀವಿ ನಾವು ಮೂಲ ಸೌಕರ್ಯ ಅಪಾಯ ಖಾತೆ ನಿಧಿ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕರೀತಾರೆ. ನೋಡಿ, ಎಕ್ಸಾಂಪಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಏನ್ ಮಾಡ್ತಾರೆ, ಒಬ್ಬರು ಯಾರೋ ಕಾಂಟ್ರಾಕ್ಟರ್ ಮಾಡ್ತಾರೆ, ಪ್ರೈವೇಟ್ ಕಾಂಟ್ರಾಕ್ಟರ್ ಒಂದು ಪ್ರದೇಶದಲ್ಲಿ ರೋಡ್ ಕಟ್ತಿರ್ತಾನೆ. ಅದಕ್ಕೆ ಆತನಿಗೆ ಏನಾಗಿರುತ್ತೆ, ಆಕ್ಚುಲಿ ಸರ್ಕಾರದಿಂದ ಆತನಿಗೆ ಬಿಟ್ಟು ಸಿಕ್ಕಿರುತ್ತೆ, ಏನ್ ಮಾಡ್ತಿರ್ತಾನೆ, ರೋಡ್ ಕಟ್ತಿರ್ತಾನೆ. ಸೊ ಅವಾಗ ಏನಾಗುತ್ತೆ, ಅದನ್ನೆಲ್ಲ ಸೆಂಟ್ರಲಿ ಫೈನಾನ್ಸ್ ಲಾಸ್ ಆಗುತ್ತೆ, ಅದೇನೋ ಒಂದು ಇಶ್ಯೂಸ್ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ಸರ್ಕಾರ ಅವರಿಗೆ ಒಂದು ಫಂಡಿಂಗ್ ಮಾಡೋದು ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಏನ್ ಕರೀತಾರೆ, ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ನಿರ್ಮಾಣದಲ್ಲಿ ಎದುರಾಗುವಂತಹ ಅಪಾಯಗಳ ಬಗ್ಗೆ ಖಾಸಗಿ ಅಭಿವರ್ಧಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಅಂದ್ರೆ ಈ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಥವಾ ಮೂಲ ಸೌಕರ್ಯ ಅಪಾಯ ಖಾತೆ ನಿಧಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದು ವಿಶೇಷವಾಗಿ ಖಾಸಗಿ ಸಂಪಟ್ಟಂತ ಒಂದು ಇದಾಗಿರುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಪ್ರಕಾರ ರಿಯಲ್ ಎಸ್ಟೇಟ್ ಹೂಡಿಕೆ ಟ್ರಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆರ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಒಂದು ರೀಸೆಂಟ್ ಆಗಿರೋದ್ರೆ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಅದೇನಕ್ಕಂತಂದ್ರೆ ಆಕ್ಚುಲಿ ವಿಶೇಷವಾಗಿ ಈ ಕೇಂದ್ರ ಸರ್ಕಾರದ ವಲಯ ಸಂಸ್ಥೆಗಳಿಗೆ ಅಥವಾ ಉದ್ಯಮಗಳ ಸಂಸ್ಥೆಗಳಿಗೆ ಅಂದ್ರೆ ಆಕ್ಚುಲಿ ಈ ಒಂದು ಟ್ರಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ದ ಕ್ರಿಯೇಷನ್ ಫಾರ್ ದಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಇದ್ರ ಉದ್ದೇಶ ಅಂದ್ರೆ ಆಸ್ತಿ ಮರುಬಳಕೆ, ಅಂದ್ರೆ ಕೇಂದ್ರ ಸರ್ಕಾರದ ವಲಯದ ಉದ್ಯಮಗಳ ಒಂದು ರಿಯಲ್ ಎಸ್ಟೇಟ್ ಆಸ್ತಿಗಳ ಮರುಬಳಕೆ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವೇಗಗೊಳಿಸಲು ಈ ರೀಟ್ಸ್ ಅಂತ ಕರಿತೀವಿ ನಾವು. ರೀಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಓಕೆನಾ. ಉದ್ದೇಶ ಅಂತಂದ್ರೆ ಈ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳ ಒಂದು ರಿಯಲ್ ಎಸ್ಟೇಟ್ ಆಸ್ತಿಗಳ ಮರುಬಳಕೆಗೆ ಸ್ಪೀಡ್ ಅಪ್ ಮಾಡೋದು ಈ ಒಂದು ಟ್ರಸ್ಟ್ ಗಳ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. 22ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಪ್ರಕಾರ ಸರಕು ಸಾಗಣೆ ಕಾರಿಡಾರ್ಗಳನ್ನ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ದ ಫ್ರೈಟ್ ಕಾರಿಡಾರ್ಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸ್ ಅಂತ ಕೇಳ್ತಾರೆ. ನೋಡಿ, ಈ ರೀಸೆಂಟ್ ಏನಂದ್ರೆ ಈ ಸರಕು ಸಾಗಾಣಿಕೆ ಕೇಂದ್ರ ಕಾರಿಡಾರ್ಗಳು ಮಾಡ್ಬೇಕಂತ ಮಾಡಿದ್ದಾರೆ. ಯಾವ ಪ್ಲೇಸ್ ಮಾಡ್ಬೇಕಂತ ಕೇಳಿದ್ರೆ ಅಂದ್ರೆ ಅದು ಎಲ್ಲಿಂದ್ರೆ ದನಕುಣಿಯಿಂದ ಸೂರತ್ಗೆ, ಅಂದ್ರೆ ಪಶ್ಚಿಮ ಬಂಗಾಳದ ದನ್ಕುನಿಯಿಂದ ಇಲ್ಲಿಗೆ ಸೂರತ್ ವರೆಗೆ ಅಂದ್ರೆ ಆಕ್ಚುಲಿ ಈ ಒಂದು ಈಸ್ಟ್ ವೆಸ್ಟ್ ಕಾರಿಡಾರ್ಗಳನ್ನು ಮಾಡಕ್ಕೆ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಫ್ರೈಟ್ ಕಾರಿಡಾರ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ದನ್ಕುನಿ ಟು ಸೂರತ್ ಅಂತ. ನೋಡ್ತಾ ನೋಡಿ, ರೀಸೆಂಟ್ ಬಜೆಟ್ ಅಂದ್ರೆ ಆಕ್ಚುಲಿ ಒಂದು ಹೊಸ ಸರಕು ಸಾಗಣೆ ಕಾರಿಡಾರ್ಗಳು ಅಥವಾ ಫ್ರೈಟ್ ಕಾರಿಡಾರ್ಸ್ ಗಳನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಂದ್ರೆ ಪೂರ್ವದ ದನಕುನಿಯಿಂದ ಪಶ್ಚಿಮದ ಸೂರತ್ ವರೆಗೆ ಅಂದ್ರೆ ಆಕ್ಚುಲಿ ಇವುಗಳು ಏನ್ ಮಾಡ್ತವೆ, ಸಂಪರ್ಕವನ್ನ ಕಲ್ಪಿಸ್ತವೆ. ಇಲ್ಲಿ ಮ್ಯಾಪ್ ಕಾಣಿಸ್ತಾ ಗುಜರಾತ್ನ ಸೂರತ್ ನಿಂದ ಇಲ್ಲಿ ಪಶ್ಚಿಮ ಬಂಗಾಳದ ದನಕುನಿಗೆ ಏನ್ ಮಾಡ್ತಾರೆ, ಆಕ್ಚುಲಿ ಈ ಒಂದು ಫ್ರೈಟ್ ಕಾರಿಡಾರ್ ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಏನಾಗಿದೆ, ಈಸ್ಟ್ ವೆಸ್ಟ್ ಫ್ರೈಟ್ ಕಾರಿಡಾರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಜಲಮಾರ್ಗ 5 ಅನ್ನು ಡ್ಯಾಶ್ಗೆ ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸಂಪರ್ಕಿಸುತ್ತದೆ ಅಂತ ಕೇಳ್ತಾರೆ. ಅಂದ್ರೆ ನ್ಯಾಷನಲ್ ವಾಟರ್ ವೇ 5 ಈಸ್ ಕನೆಕ್ಟೆಡ್ ಟು ಅಂತ ಕೇಳ್ತಾರೆ. ಅಂದ್ರೆ ಈ ರಾಷ್ಟ್ರೀಯ ಜಲಮಾರ್ಗ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ಇದು ಗೋಯಂಕಾಲಿ ಟು ತಾಲ್ಚರ್ ಏನ್ ಮಾಡುತ್ತೆ, ಸಂಪರ್ಕ ಮಾಡುವಂತ ಒಂದು ಏನಾಗಿದೆ ರಾಷ್ಟ್ರೀಯ ಜಲಮಾರ್ಗ ಆಗಿದೆ. ಅದನ್ನ ನಾವು ರಾಷ್ಟ್ರೀಯ ಜಲಮಾರ್ಗ 5 ಅಥವಾ ನ್ಯಾಷನಲ್ ವಾಟರ್ ವೇ 5 ಅಂತ ಕರೀತಾರೆ. ಅದು ಕನೆಕ್ಟ್ ಮಾಡೋದಿಲ್ಲ ಅಂತಂದ್ರೆ ಗೋಯಂಕಾಲಿ ಟು ತಲ್ಚರ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ನಮ್ಗೆ ಏನು ಬಜೆಟ್ ಅಲ್ಲಿ ಏನಂದ್ರೆ ಮತ್ತೆ ಹೊಸದಾಗಿ 20 ಅಂದ್ರೆ ಮುಂದಿನ 5 ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನ ಕಾರ್ಯಾಚರಣೆಗೆ ತರ್ತಾರೆ ಅಂತ ಹೇಳಿದರೆ, ಅದು ವಿಶೇಷವಾಗಿ ಒಡಿಶಾದ ಏನು ನ್ಯಾಷನಲ್ ವಾಟರ್ ವೇ 5 ಇದೆಲ್ಲ ಅಲ್ಲಿಂದ ಆರಂಭಿಸಿ ತಾಲ್ಚರ್ ಮತ್ತು ಅಂಗುರ್ಗಳಂತ ಖನಿಜ ಸಮುದ್ರ ಪ್ರದೇಶಗಳನ್ನ ಮತ್ತು ಪಾರಾದೀಪ್ ಮತ್ತು ದಮ್ರಾ ಬಂದರುಗಳಿಗೆ ಅಂದ್ರೆ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನೋಡ್ತಾ ನೋಡಿ, ಇಲ್ಲಿ ನಮಗೆ ನಮ್ಮ ದೇಶದಲ್ಲಿ ಬಂದಾಗ ಪ್ರೆಸೆಂಟ್ ಆಗಿ there is so many ಅಥವಾ 6 ಏನಂತಂದ್ರೆ ನ್ಯಾಷನಲ್ ವಾಟರ್ ವೇ ಅಥವಾ ರಾಷ್ಟ್ರೀಯ ಜಲಮಾರ್ಗಗಳು ವರ್ಕ್ ಮಾಡ್ತಾ ಇದೆ. ಅದು ಬಂದು ಫಸ್ಟ್ ಬಂದು ಯಾವ್ದಂದ್ರೆ ನ್ಯಾಷನಲ್ ವಾಟರ್ ವೇ 1 ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಜಲಮಾರ್ಗ 1 ಅಂತ ಕರೀತಾರೆ. ಇದು ಗಂಗಾ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನ್ ಮಾಡುತ್ತೆ, ಆಲ್ದಿಯಾ ಟು ಅಲಹಾಬಾದ್ ಇಲ್ಲಿ ಕಾಣಿಸ್ತಿದೆಯಾ ನೋಡಿ, ಎಸ್. ಏನ್ ಮಾಡ್ತಿದ್ದು,
ಹಾಲ್ದಿಯಾ ಟು ಅಲ್ಹಾಬಾದ್ಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಸುಮಾರು 1620 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಂದಿದ್ದು. ಹಾಗಾಗಿ ಇದು ನಮ್ಮ ದೇಶದ ಏನಂದ್ರೆ ಅತ್ಯಂತ ಉದ್ದವಾದ ಒಂದು ಜಲಮಾರ್ಗವಾಗಿದೆ. ಇದು ನ್ಯಾಷನಲ್ ವಾಟರ್ ವೇ 1 ಅಂತ ಕರೀತಾರೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 2 ಅಥವಾ ರಾಷ್ಟ್ರೀಯ ಜಲಮಾರ್ಗ 2 ಇದೆಯಲ್ಲ, ಇದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನಂದ್ರೆ ದುಬ್ರಿ ಟು ಸಾದಿಯಾ, ಇದೇನ್ ಮಾಡುತ್ತೆ, ಇದು ದುಬ್ರಿ ಟು ಏನ್ ಮಾಡುತ್ತೆ, ಸಾದಿಯಾಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಇದೇನಂದ್ರೆ 891 ಕಿಲೋಮೀಟರ್ ಇದೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 3 ಇದೆಯಲ್ಲ, ಇದೇನಂದ್ರೆ ವೆಸ್ಟ್ ಕೋಸ್ಟ್ ಕ್ಯಾನಲ್ ಇರುವಂತದ್ದಾಗಿದೆ. ಇದೇನಂದ್ರೆ ಸೊ ಕೊಲ್ಲಂ ಟು ಕೊಟ್ಟಾಪುರಂಗೆ ಹೋಗುತ್ತೆ. ಓಕೆ, ಇದು 250 ಕಿಲೋಮೀಟರ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದಿಸ್ ಇಸ್ ಕಾಲ್ಡ್ ದ ಕೊಲ್ಲಂ ಟು ಕೊಟ್ಟಾಪುರ ಇದೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 4 ಇದೆಯಲ್ಲ, ಇಲ್ಲಿ ಇದೇನಂದ್ರೆ ಗೋದಾವರಿ ಕೃಷ್ಣಾ ನದಿಗಳಿಗೆ ಸಂಬಂಧಪಟ್ಟಂತ ಒಂದು ಜಲಮಾರ್ಗವಾಗಿದೆ. ಇದೇನಂದ್ರೆ ಕಾಕಿನಾಡ್ ಟು ಪುಡುಚೇರಿ, ಇಲ್ಲಿ ಕಾಣಿಸ್ತಿಲ್ಲ, ಕಾಕಿನಾಡ್ ಟು ಪುಡುಚೇರಿ ಅಂದ್ರೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 5 ಇದು ನ್ಯೂಸ್ ಇದೆ. ಇದೇನಂದ್ರೆ ಬ್ರಾಹ್ಮಣಿ ಡೆಲ್ಟಾ ಕ್ಯಾನಲ್ಸ್ ಗಳಿಗೆ ಸಂಬಂಧಪಟ್ಟಂತ ಒಂದು ನ್ಯಾಷನಲ್ ವಾಟರ್ ವೇ ಆಗಿದೆ. ಇದೇನ್ ಮಾಡುತ್ತೆ, ಗೋಯಂಕಲ್ ಟು ತಲ್ಚಾರ್ಗೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ ಏನ್ ಮಾಡುತ್ತೆ, ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನ್ಯಾಷನಲ್ ವಾಟರ್ ವೇ 6 ಇದೆಯಲ್ಲ, ಇದು ಬರಾಕ್ ನದಿಗೆ ಸಂಬಂಧಪಟ್ಟಂತಾಗಿದೆ. ಇದೇನ್ ಮಾಡುತ್ತೆ, ಲಖಿಪುರ್ ಟು ಬಂಗಾ ಹೋಗುತ್ತೆ. ಇದು 121 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಅತಿ ಉದ್ದವಾದಂತಂದ್ರೆ ಅದು ನ್ಯಾಷನಲ್ ವಾಟರ್ ವೇ 1 ಇದೆ. ಸುಮಾರು 1620 ಕಿಲೋಮೀಟರ್ ಅಂದ್ರೆ ಒಂದು ಲೆಂತ್ ಇರುವಂತಹ ರಾಷ್ಟ್ರೀಯ ಜಲಮಾರ್ಗವಾಗಿದೆ, ಗೊತ್ತಿರಬೇಕಾಗುತ್ತೆ. ಓಕೆ, ಹಾಗಾಗಿ ಏನಂದ್ರೆ ನ್ಯಾಷನಲ್ ವಾಟರ್ ವೇ 5 ಇದೆಯಲ್ಲ, ಇದೇನ್ ಮಾಡುತ್ತೆ, ಎಲ್ಲಿಂದ ಗೋಯಂಕಲ್ ಟು ತಾಲ್ಚಾರ್ಗೆ ಏನಾದ್ರೆ ಆಕ್ಚುಲಿ ಕನೆಕ್ಟಿವಿಟಿ ಕೊಡ್ತಾ ಹೋಗುತ್ತೆ. ಮತ್ತೇನ್ ಮಾಡಿದ್ದಾರೆ, ಆಕ್ಚುಲಿ 20 ವರ್ಷದಾಗಿ ನ್ಯಾಷನಲ್ ವಾಟರ್ ವೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆಯು ಡ್ಯಾಶ್ಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ದ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಹೆಸರಲ್ಲೇ ಇದೆ ಕರಾವಳಿ ಅಂದ ತಕ್ಷಣ ಆಗುತ್ತೆ ನಮಗೆ ಇದು ಕರಾವಳಿ ಅಂತಂದ್ರೆ ಇದು ಜಲಮಾರ್ಗಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಒಂದು ಸರಕು ಸಾಗಣೆ ಉತ್ತೇಜನ ಯೋಜನೆ ಅಥವಾ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ ಕರೀತಾರೆ. ಇದು ಸಂಬಂಧಪಟ್ಟಂತದ್ದು ವಾಟರ್ ವೇ ಅಥವಾ ಜಲಮಾರ್ಗಗಳಿಗೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಸೊ ಕರಾವಳಿ ಸರಕು ಸಾಗಣೆ ಉತ್ತೇಜನ ಯೋಜನೆ ಇದೆಯಲ್ಲ, ಅಥವಾ ಇಂಗ್ಲಿಷ್ ನಾವು ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ಇದರ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ರೈಲ್ವೆ ಮತ್ತೆ ರಸ್ತೆ ಒಂದು ಏನು ಸಾರಿಗೆ ಇದೆಯಲ್ಲ, ಅದರಿಂದ ಏನಂದ್ರೆ ಆದಷ್ಟು ಈ ಜಲಮಾರ್ಗಗಳಿಗೆ, ಯಾಕಂದ್ರೆ ಜಲಮಾರ್ಗ ಏನಂತಂದ್ರೆ ಇದೊಂದು ಪರಿಸರ ಪ್ರಿಯ ಆಗಿರುತ್ತೆ. ಇದರಿಂದ ಯಾವುದೇ ರೀತಿಯ ನಮಗೆ ಜಾಸ್ತಿ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಆಗಲ್ಲ. ಈಗ ನಮಗೆ ರೈಲ್ವೆ ತಗೊಳ್ಳಿ, ರೋಡ್ ತಗೊಳ್ಳಿ, ಇದರಿಂದ ಸಾಕಷ್ಟು ಒಂದು ಏನಂದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಜಲಮಾರ್ಗಗಳು ಅಂತಂದ್ರೆ ಅಂದ್ರೆ ಈಕೋ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ನಾವು, ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ರೈಲ್ವೆ ಮತ್ತೆ ರಸ್ತೆಗಳಿಂದ ಏನಂತಂದ್ರೆ ಜಲಮಾರ್ಗ ಬದಲಾಯಿಕೆ ಏನ್ ಮಾಡ್ತಾರೆ ಅಂದ್ರೆ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಸೊ ಜೊತೆಗೆ ನೋಡಿ 2047 ಒಳನಾಡು ಜಲಮಾರ್ಗ ಮತ್ತು ಕರಾವಳಿ ಹಡಗು ಸಾಗಣೆ ಪೌಲನ್ನು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ 6 to 12% ಹೆಚ್ಚಿತು ಅಂತ ಹೇಳಿದ್ದಾರೆ. ಯಾವ್ದ್ರಲ್ಲಿ ಅಂಡರ್ ದ ಕರಾವಳಿ ಸರಕು ಸಾಗಣೆ ಉತ್ತೇಜನ ಅಂತ ಕರೀತಾರೆ. ಓಕೆನಾ. ಸೊ ಜೊತೆಗೆ ನೋಡಿ, ಈ ಹಡಗುಗಳಿಗೆ ಏನಂತಂದ್ರೆ ತರಬೇತಿ ಮತ್ತು ದುರಸ್ತಿ ಕೂಡ ಕೆಲವೊಂದು ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ರೀಜನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೀತಾರೆ. ಅದೆಲ್ಲಿ ಅಂತಂದ್ರೆ ವಾರಣಾಸಿ ಮತ್ತು ಪಾಟ್ನಾದಲ್ಲಿ ಅಂತಂದ್ರೆ. ಸೊ ಒಳನಾಡಿನಲ್ಲಿ ಇರುವಂತಹ ಹಡಗುಗಳನ್ನ ದುರಸ್ತಿ ಮಾಡಕ್ಕೆ ಕೇಂದ್ರ ತರ್ತೀವಿ ಅಂತ ಹೇಳಿದ್ರೆ ಅದು ವಾರಣಾಸಿ ಮತ್ತೆ ಪಾಟ್ನಾದಲ್ಲಿ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2026-27 ಕೇಂದ್ರ ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಆಧಾರ ಸ್ತಂಭಗಳನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಎ ಪಿಲ್ಲರ್ಸ್ ಆಫ್ ದಿ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್ ಎಕಾನಮಿ ಅಂತ ಕೇಳ್ತಾರೆ. ಹೌದಾ. ನೋಡಿ, ಏನಂದ್ರೆ ಆಕ್ಚುಲಿ ಕೆಲವೊಂದು ಪಿಲ್ಲರ್ಸ್ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ, ಅದ್ರಲ್ಲಿ ಯಾವ್ದಲ್ಲ ಅಂತ ಕೇಳ್ತಾರೆ. ನೋಡಿ, ಆಕ್ಚುಲಿ ಇದರಲ್ಲಿ ಸೊ ಆರ್ಥಿಕ ಬೆಳವಣಿಗೆನ ಸುಸ್ಥಿರಗೊಳಿಸುವಂಥದ್ದು ಅಂದ್ರೆ ಸಸ್ಟೈನಿಂಗ್ ಎಕನಾಮಿಕ್ ಗ್ರೌತ್, ಇದು ಕೂಡ ಒಂದು ಪಿಲ್ಲರ್ ಆಗಿದೆ. ಹೌದು. ಅದೇ ರೀತಿ ಇಲ್ಲಿ ನೋಡಿ ಪಿಲ್ಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಟೋಟಲ್ ಏನಂದ್ರೆ ಆಕ್ಚುಲಿ ನಮಗೆ ಈ ಬಜೆಟ್ ಅಲ್ಲಿ 6 ಪಿಲ್ಲರ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಆಧಾರ ಸ್ತಂಭಗಳು. ಫಸ್ಟ್ ಯಾವುದು, ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್ ಅಂತ ಕರೀತಾರೆ, ಅಂದ್ರೆ ಕನ್ನಡದಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಎರಡನೇ ಪಿಲ್ಲರ್ ಯಾವುದು, ಸ್ಟ್ರೆಂಥನಿಂಗ್ ದ ಫೌಂಡೇಶನ್ ಆಫ್ ಗ್ರೋತ್ ಅಂತ ಕರೀತಾರೆ, ಅಂದ್ರೆ ಬೆಳವಣಿಗೆಯ ಒಂದು ಮೂಲವನ್ನ ಬಲಿಷ್ಠಗೊಳಿಸುವಂಥದ್ದು. ಅದೇ ರೀತಿ ಮೂರನೇ ಪಿಲ್ಲರ್ ಯಾವುದಂದ್ರೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಅಂದ್ರೆ ಜನ ಕೇಂದ್ರಿತ ಅಭಿವೃದ್ಧಿ ಮಾಡುವಂಥದ್ದು. ನಾಲ್ಕನೇ ಪಿಲ್ಲರ್ ಅಂದ್ರೆ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತ ಕರಿತೀವಿ, ಅಂದ್ರೆ ವಿಶ್ವಾಸ ಭರಿತವಾಗಿರುವಂತಹ ಆಡಳಿತವನ್ನ ಕೊಡುವಂಥದ್ದು. ಅದೇ ರೀತಿ ಐದನೇ ಪಿಲ್ಲರ್ ಬಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಈಸ್ ಆಫ್ ಲಿವಿಂಗ್ ಅಂತ ಕರೀತಾರೆ, ಅಂದ್ರೆ ಸರಳ ಜೀವನ ಅಂತ ಕರೀತಾರೆ. ಆರನೇ ಪಿಲ್ಲರ್ ಬಂದಾಗ ಫಿಸ್ಕಲ್ ಮ್ಯಾಟರ್ಸ್, ಅಂದ್ರೆ ಹಣಕಾಸಿನ ವಿಚಾರಗಳು. ಇವೇನಂದ್ರೆ ಈ ಟೋಟಲ್ 6 ಪಿಲ್ಲರ್ ಮುಖಾಂತರ ಆಕ್ಚುಲಿ ನಮ್ಮ ಒಂದು ಗ್ರೋತ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಎಕನಾಮಿಯನ್ನು. ಹಾಗಾಗಿ ಇದರಲ್ಲಿ ಯಾವ್ದಲ್ಲ ಅಂತಂದ್ರೆ ನೋಡಿ, ಏನು ವಿದೇಶಿ ನೇರ ಹೂಡಿಕೆಯನ್ನ ಅವಲಂಬಿಸುವಂಥದ್ದು ಇದೆಯಲ್ಲ, ಅಥವಾ ಡಿಪೆಂಡಿಂಗ್ ಆನ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ಯಾವುದೇ ರೀತಿಯ ಒಂದು ಪಿಲ್ಲರ್ ಅಲ್ಲ ಅಂತ. ಸೊ ಹಾಗಾಗಿ ಆಪ್ಷನ್
ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 26ನೇ ಪ್ರಶ್ನೆ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಹೊಸ ಹೈ ಸ್ಪೀಡ್ ರೈಲು ಕಾರಿಡಾರ್ ಸರಕು ಸಾಗಣೆ ಕಾರಿಡಾರ್ಗಳ ಸ್ಥಾಪನೆಗೆ ಈ ಕೆಳಗಿನ ಯಾವ ಸ್ಥಳಗಳನ್ನ ಆಯ್ಕೆ ಮಾಡಲಾಗಿಲ್ಲ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್. ಏನಿದೆ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 which of the following places are not selected for the establishment of the new high speed rail corridor freight corridors ಅಂತ ಕೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಏನಂದ್ರೆ ಇಲ್ಲಿ ಏನು, ಸೊ ತಿರುವನಂತಪುರಂ ಪಣಜಿ ಇದೆಯಲ್ಲ, ಇದರಂದ್ರೆ ಸೊ ಅದರಲ್ಲಿ ಘೋಷಣೆ ಇದ್ರ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಅನ್ನ ಈ ಒಂದು ಪ್ಲೇಸ್ ಅಲ್ಲಿ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ತಿರುವನಂತಪುರಂ ಟು ಪಣಜಿ ಅಂತ. ನೋಡಿ ಈ ಬಜೆಟ್ ಅಲ್ಲಿ 2026-27 ಬಜೆಟ್ ಅಂತ ಏನ್ ಮಾಡಿದ್ರೆ ಅಂದ್ರೆ 7 ಕಡೆ ಏನಂತಂದ್ರೆ ಒಂದು ಹೈ ಸ್ಪೀಡ್ ರೈಲ್ವೆ ಒಂದು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ. ಎಲ್ಲೆಲ್ಲಿ? ಮುಂಬೈ ಟು ಪುಣೆ, ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು, ದೇರೆ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಅಂತ ಕರೀತಾರೆ. ಒಂದ್ಸಲ ಮ್ಯಾಪ್ ಗೊತ್ತಾಗುತ್ತೆ ನಿಮಗೆ. ಎಸ್, ಇಲ್ಲಿ ನೋಡಿ. ಹೌದಾ. ಏನಿದೆ ನೋಡಿ, ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ, ಆಮೇಲೆ ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು ಅಂತ. ಸೊ ಹಾಗಾಗಿ ಟೋಟಲ್ ಆಗಿ 7 ಏನಂತಂದ್ರೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಈ ಬಜೆಟ್ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದಾಗ ನಮ್ಮ ರಾಜ್ಯ ಕೂಡ ಎರಡು ಕಡೆ ಸಿಗುತ್ತೆ. ಹೌದಾ. ಯಾವ್ದು? ಸೊ ಹೈದರಾಬಾದ್ ಟು ಬೆಂಗಳೂರು ಮತ್ತೆ ಇನ್ನೊಂದು ಚೆನ್ನೈ ಟು ಬೆಂಗಳೂರು ಅಂತ. ಸೊ ಹಾಗಾಗಿ ನಮಗೆ ಸೊ ಆಪ್ಷನ್ ಸೊ ತಿರುವನಂತಪುರಂ ಪಣಜಿ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ಹೈ ಸ್ಪೀಡ್ ರೈಲ್ಗೆ ಯಾವುದೇ ರೀತಿಯ ಒಂದು ಕಾರಿಡಾರ್ಗಳನ್ನ ಇಲ್ಲಿ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾದ ಒಂದು ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನ ಸ್ಥಾಪಿಸುವ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಯೂನಿಯನ್ ಬಜೆಟ್ ಆಫ್ 2026-27 ವಾಟ್ ಆರ್ ದ ಮೇನ್ ಏಮ್ಸ್ ಟು ಎಸ್ಟಾಬ್ಲಿಷ್ ದ ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ್ ಅಂತ ಕೇಳ್ತಾರೆ. ಹೌದಲ್ವಾ. ಸೊ ಹಾಗಾಗಿ ಏನಕ್ಕಂತಂದ್ರೆ ನೋಡಿ, ಬ್ಯಾಂಕಿನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋಕೆ, ಅಂದ್ರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಬ್ಯಾಂಕ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋಕೆ, ಅದೇ ರೀತಿ ಗ್ರಾಹಕರ ಸುರಕ್ಷತೆ ಅಂದ್ರೆ ಕಸ್ಟಮರ್ ಸೇಫ್ಟಿಗೋಸ್ಕರ ಏನಿದ್ರೆ ಈ ಒಂದು ಕಮಿಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆರ್ ದಿ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ಏನಂದ್ರೆ ನಮ್ಮ ಬ್ಯಾಂಕಿನ ಸುಧಾರಣೆಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವಿಕಸಿತ ಭಾರತಕ್ಕಾಗಿ ಕುರಿತು ಉನ್ನತ ಮಟ್ಟದ ಸಮಿತಿ ಅಂತ ಕರೀತಾರೆ. ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಬ್ಯಾಂಕಿಂಗ್ ವಲಯವನ್ನು ಸಮಗ್ರವಾಗಿ ಪರಿಶೀಲಿಸಿ ಹಣಕಾಸಿನ ಸ್ಥಿರತೆ ಕಾಪಾಡುವಂಥದ್ದು ಜೊತೆಗೆ ಗ್ರಾಹಕ ರಕ್ಷಣೆ ಮಾಡುವಂಥದ್ದು ಈ ಒಂದು ಸಮಿತಿಯಲ್ಲಿ ಅಂತಂದ್ರೆ ಒಂದು ಉದ್ದೇಶ ಆಗಿರುತ್ತಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆ ಆಗಿದೆ. ಓಕೆನಾ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 28ನೇ ಪ್ರಶ್ನೆ. ಆಯುಷ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಆಯುಷ್. ನೋಡ್ತಾ ಹೋಗೋಣ. ಆಯುಷ್ನ ಪೂರ್ಣ ರೂಪ ಬಂದು ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ, ಯುನಾನಿ ಮತ್ತು ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಫುಲ್ ಫಾರ್ಮ್ ಆಫ್ ಆಯುಷ್ ಈಸ್ ಆಯುರ್ವೇದ್, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ. ಪ್ರಸ್ತುತ ಆಯುಷ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಶ್ರೀ ಯಾರಂತಂದ್ರೆ ಶ್ರೀ ಪ್ರತಾಪ್ ರಾವ್ ಜಾಧವ್ ಅಂತ ಕೊಟ್ಟರು. ಹೌದಾ. ಪ್ರಸ್ತುತ ಆಯುಷ್ ಸಚಿವರ ಮಿನಿಸ್ಟರ್ ಅಂತಂದ್ರೆ ಶ್ರೀ ಪ್ರತಾಪ್ ರಾವ್ ಜಾಧವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಬಿ ಕೂಡ ಸರಿಯಾಗುತ್ತೆ. ಅದೇ ರೀತಿ ಸಾಂಪ್ರದಾಯಿಕ ಔಷಧಿ ಕುರಿತು 2ನೇ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಶೃಂಗಸಭೆ ಭಾರತದಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಇಸ್ ಹೆಲ್ಡ್ ಇನ್ ದಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3 ಹೇಳಿ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲ ಕೂಡ ಸರಿಯಾಗಿದೆ. ಓಕೆನಾ. ಸೊ ಆಯುಷ್ ಸಂಬಂಧಪಟ್ಟಂತೆ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಬಜೆಟ್ ಅಲ್ಲಿ ಆಯುಷ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನಂತ ಹೇಳಿದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಸೊ 3 ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ದಿ ಆಯುರ್ವೇದ್ ಅನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಅಪ್ಗ್ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ಆಯುಷ್ ಫಾರ್ಮಸಿಗಳನ್ನ, ಡ್ರಗ್ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಉನ್ನತೀಕರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಅಪ್ಗ್ರೇಡಿಂಗ್ ದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖಾಂತರ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಮತ್ತೆ ಹೇಳಿದ್ರೆ ಅಂದ್ರೆ ಎಸ್ಟಾಬ್ಲಿಷಿಂಗ್ ದ 5 ಹಬ್ ಫಾರ್ ಮೆಡಿಕಲ್ ವ್ಯಾಲ್ಯೂ ಟೂರಿಸಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೂಡ
ಮೆಡಿಕಲ್ ಸಂಬಂಧಪಟ್ಟಂತ ಒಂದು ಹೆಲ್ತ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 29ನೇ ಪ್ರಶ್ನೆ. ಔಷಧ ಕುರಿತಾದ 2ನೇ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಶೃಂಗಸಭೆಯು ಡ್ಯಾಶ್ ನಲ್ಲಿ ನಡೆಯಲಿದೆ ಅಥವಾ ನಡೆಯಿತು ಅಂತ ಕೇಳ್ತಾರೆ. ದ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸಮಿಟ್ ಆನ್ ದಿ ಟ್ರೆಡಿಷನಲ್ ಮೆಡಿಸಿನ್ ಇಸ್ ಹೆಲ್ಡ್ ಅಂತ ಕೇಳ್ತಾರೆ. ಆ 2ನೇ ಒಂದು ಜಾಗತಿಕ ಸಮ್ಮೇಳನ ಆಗಿದೆ ಅಂದ್ರೆ ಅದು ನಮ್ಮ ಭಾರತದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ಇಂಡಿಯಾದಲ್ಲಿ. ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ದ ಸೆಕೆಂಡ್ WHO ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಆಗಿದೆ ಅಂತಂದ್ರೆ ಡಿಸೆಂಬರ್ 2020 ಆಗಿದ್ದಲ್ಲಿ ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ. ಓಕೆನಾ. ಸೊ ಇದು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಗಿದೆ. ಫಸ್ಟ್ ಆಗಿದ್ದು ಕೂಡ ನಮ್ಮ ದೇಶದಲ್ಲಿ ಆಗಿದೆ, ಸೆಕೆಂಡ್ ಸಮ್ಮೇಳನ ಆಗಿದ್ದು ಕೂಡ ಭಾರತದಲ್ಲಿ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡ್ತಿರೋದು ಅಂದ್ರೆ ಆಯುಷ್ ಮಿನಿಸ್ಟ್ರಿ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದ್ರೆ ಈ ಒಂದು ಜಾಗತಿಕ ಸಮ್ಮೇಳನಕ್ಕೆ ಅಥವಾ ಶೃಂಗಸಭೆಗೆ ಸಪೋರ್ಟ್ ಮಾಡ್ತಿರುವಂತ ಒಂದು ಆರ್ಗನೈಸೇಷನ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಿತ್ತಳೆ ಆರ್ಥಿಕತೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ದ ಆರೆಂಜ್ ಎಕನಾಮೀಸ್ ರಿಲೇಟೆಡ್ ಅಂತ ಕರೀತಾರೆ. ನೋಡಿ ಈ ಒಂದು ಆರೆಂಜ್ ಎಕನಾಮಿ ಇದೆಯಲ್ಲ, ಅದು ರೀಸೆಂಟ್ ಆಗಿ ಬಹಳ ನ್ಯೂಸ್ ಇರುವಂತಹ ಒಂದು ಎಕನಾಮಿ ಆಗಿದೆ. ಸೊ ಆರೆಂಜ್ ಎಕನಾಮಿ ಅಂದ್ರೆ ಏನಂದ್ರೆ ನೋಡಿ ಇದು ಒಂದು ಸೃಜನಶೀಲತೆಗೆ ಸಂಬಂಧಪಟ್ಟಂತ ಒಂದು ಆರ್ಥಿಕ ವ್ಯವಸ್ಥೆಯಾಗಿದೆ ಅಂತ ಕರಿತೀವಿ. ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ಕ್ರಿಯೇಟಿವಿಟಿ ಅಂತ ಕರೀತಾರೆ ಅಲ್ವಾ. ಅಂದ್ರೆ ಯಾವ ವ್ಯಕ್ತಿಗಳ ಹತ್ರ ಕ್ರಿಯೇಟಿವಿಟಿ ಇರುತ್ತೆ, ದೇ ಆರ್ ಪಾರ್ಟ್ ಆಫ್ ದಿ ಆರೆಂಜ್ ಎಕನಾಮಿ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವ್ದೊಂದು ಕಂಟೆಂಟ್ ರೆಡಿ ಮಾಡ್ತೀರಾ, ಯಾವ್ದೋ ಹೊಸದಾಗಿ ರೀಲ್ಸ್ ಗಳನ್ನ ಒಂದು ಸೃಜನಾತ್ಮಕ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಅಂತ ಕರಿತೀವಿ ನಾವು ಸೃಜನಶೀಲರು ಅಂತ ಕರೀತಾರೆ. ಸೊ ಹಾಗಾಗಿ ಕಿತ್ತಳೆ ಆರ್ಥಿಕತೆ ಅಂದ್ರೆ ಸೃಜನಶೀಲತೆ ಅಥವಾ ಇದೊಂದು ರಿಲೇಟೆಡ್ ಟು ದ ಕ್ರಿಯೇಟಿವಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಸೊ 2026 ಏನಂದ್ರೆ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆರೆಂಜ್ ಎಕನಾಮಿ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಾ ಹೋಗ್ತಾರೆ. ಏನ್ ಹೇಳಿದಾರೆ ಅಂದ್ರೆ ಸೆಟ್ಟಿಂಗ್ ಆಫ್ ದಿ AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದಾ. AVGC ಗೊತ್ತಿರಬೇಕಾಗತ್ತೆ, ಆಡಿಯೋ ವಿಜುವಲ್ ಗೇಮಿಂಗ್ ಅಂಡ್ ಕಾಮಿಕ್ಸ್ ಫೋಕಸ್ ಆಗಿರುವಂತ ಹೇಳಿದ್ರೆ ಸುಮಾರು ಇದರಿಂದ 2 ಮಿಲಿಯನ್ ಜಾಬ್ಸ್ ಅಂದ್ರೆ ಸುಮಾರು 20 ಲಕ್ಷ ಜಾಬ್ಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳ್ತಾರೆ ಅಲ್ವಾ. ಜೊತೆಗೆ ಅಂದ್ರೆ ಇದೊಂದು AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರ ಮುಖಾಂತರ ಸುಮಾರು 15,000 ಸ್ಕೂಲ್ಗಳಲ್ಲಿ ಮತ್ತೆ 500 ಕಾಲೇಜುಗಳಲ್ಲಿ ಅಂತಂದ್ರೆ ಸೊ AVGC ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಕೂಡ ಸೆಟಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವ ಭಾರತದಲ್ಲಿ ಅಂದ್ರೆ ಈಸ್ಟ್ ಇಂಡಿಯಾದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆರೆಂಜ್ ಎಕನಾಮಿ ಅಂತಂದ್ರೆ ಅದು ರಿಲೇಟೆಡ್ ಟು ದ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟ ಒಂದು ಎಕನಾಮಿ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್.